ಅಲ್ಲ ಎಲ್ಲ ಹಿರಿಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನನಗಷ್ಟು ಚೆನ್ನಾಗಿ ಮಾತಾಡೋಕೆ ಬರಲ್ಲ, ವಿತೌಟ್ ಮೈಕ್ ಮಾತಾಡ್ತೀನಿ. ಓಕೆ, ಇಲ್ಲಿ ವೇದಿಕೆ ಮೇಲೆ ಬಂದಿರುವಂಥ ನಮ್ಮ ಪ್ರಣಯ ರಾಜ ಸರ್, ನಮಸ್ಕಾರ ಸರ್. ಚಿಕ್ಕದ್ರಲ್ಲಿ ನಿಮ್ಮ ಸಿನಿಮಾಗಳು ನೋಡಿ ತುಂಬ ಖುಷಿ ಪಡ್ತಾ ಇದ್ವಿ. ಇವತ್ತು ನಿಮ್ಮ ಜೊತೆಗೆ ವೇದಿಕೆನ ಹಂಚ್ಕೊಂಡಿರೋದು ತುಂಬ ನನ್ನ ಸುಕೃತ ಅಂತ ಅಂದ್ಕೊಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಲಹರಿ ವೇಲು ಸಾರು ಅವರು ಈ ಸಿನಿಮಾಗೆ ನಾವು ಹೋಗಿ ಸಾಂಗ್ನ ತೋರಿಸಿದಾಗ ಕೂತ್ ನೋಡಿ ಬೇರೆ ಮಾತೇ ಆಡಲಿಲ್ಲ. ಓಕೆ, ನಾನು ಈ ಸಿನಿಮಾ ಸಾಂಗ್ನ ತೊಗೊಳ್ತಾ ಇದ್ದೀನಿ. ಮತ್ತು ಅವ್ರು ನಿಜವಾಗ್ಲೂ ಈ ಸಿನಿಮಾಗೆ ಎಷ್ಟು ಒಂದು ಒಳ್ಳೆ ಅಮೌಂಟು ಕೋಟ್ ಮಾಡಿದ್ರು ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಯಾರು ಏನು ಹೊಸಬರು ಯಾರು ಕೇಳಲ್ಲ, ಫ್ರೀಯಾಗಿ ಕೊಡಬೇಕು ಸಾಂಗ್ನ, ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಸರ್ ವೇಲು ಸರ್, ನಿಜವಾಗ್ಲೂ ಮೈ ಟಾಚ್ ಮೀಡಿಯಾ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವು ಅಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟು ಅವತ್ತಂತೂ ನನಗಂತೂ ನಾಗೇಶ್ ಅವ್ರ ಜೊತೆಗೆ ಹೊರಗಡೆ ಬಂದಾಗ ತುಂಬ ಖುಷಿಪಟ್ಟು ಹೇಳಿದೆ, ವೇಲು ಸರ್ ತುಂಬ ನಿಮ್ಮ ಸಪೋರ್ಟ್ ಸರ್, ಈ ಸಿನಿಮಾಗೆ ಮೊದಲ ಸಪೋರ್ಟರ್ ನೀವು. ಸಿನಿಮಾ ರೆಡಿ ಆದಮೇಲೆ ನೀವೇ ಫಸ್ಟ್ ಸಪೋರ್ಟರ್ ಸರ್. ಸೊ ಈ ಸಿನಿಮಾದ ಮೂಲ ಸಿನಿಮಾ ಕತೆ ಮಾಡಿ ಈ ಕತೆನ ಯಾರಿಗೆ ಅಪ್ರೋಚ್ ಮಾಡೋದು. ಯಾಕಂದರೆ ನಾನು ಯೂಶ್ವಲಿ ಬಂದು ರಿಂಗ್ ಮಾಸ್ಟರು, ಮಂಜರಿ ಆದಮೇಲೆ ಕಾಡ ಮತ್ತು ಕಾಲನಾಗಿಣಿ ನಂದು ಡೈರೆಕ್ಷನ್ ಮೂವಿ ರಿಲೀಸ್ಗೆ ರೆಡಿ ಇದೆ. ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಅದಕ್ಕೆ ಮುಂಚೆ ಇದೊಂದು ಕತೆ ಮಾಡ್ಕೊಂಡಾಗ ಯಾರಿಗೆ ಅಪ್ರೋಚ್ ಮಾಡೋದು ಅಂತ. ಸೊ ನಾಗೇಶ್ ಸರ್ ನನಗೆ ತುಂಬ ವರ್ಷದಿಂದ ಪರಿಚಯ. ಅವ್ರಿಗೆ ಹೋಗಿ ಈ ಕತೆ ಹೇಳಿದಾಗ ಕತೆ ತುಂಬ ಚೆನ್ನಾಗಿದೆ, ನೋಡ್ತೀನಿ ಅಂತ ಹೇಳಿ ಕೊನೆಗೆ ಒಂದು 2-3 months ಟೈಮ್ ತೊಗೊಂಡು ಅವರೇ ಫೋನ್ ಮಾಡಿದ್ರು, ವಿಶ್ವತ್ ಬನ್ನಿ, ಇದು ನಮ್ಮದೊಂದು ಕಂಪ್ನಿ ಇದೆ, ಅಲ್ಲಿ ಈ ಕತೆ ಚರ್ಚೆ ಮಾಡಿದ್ದೀನಿ, ಇಷ್ಟ ಆಗಿದೆ, ಮಾಡೋಣ ಅಂತ ಹೇಳಿದ್ರು. ಫಸ್ಟು ಈ ವಿಷಯಕ್ಕೆ ನಾನು ನಾಗೇಶ್ ಸರ್ಗೆ ಆಭಾರಿಯಾಗಿರ್ತೀನಿ. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇವತ್ತೆಲ್ಲ ಏನು ಕಮರ್ಷಿಯಲ್ ಏನು ಫೈಟ್ ಏನಿದೆ, ಇದೇನಿದೆ ಸಮಥಿಂಗ್ ಆ ಥರದ್ದು. ನಾನು ಕೂಡ ಕತೆ ಮಾಡಿದಾಗ ಅದೇ ಥರದ್ದೇ ಮಾಡೋದು. ಬಟ್ ಇದೇನೋ ಇದು ಬೇರೆ ಥರ. ನನಗೆ ಒಬ್ಬ ಕತೆಗಾರನಾಗಿ ನನ್ನೊಳಗಡೆ ಇದನ್ನು ಹೇಳಬೇಕು, ಇದನ್ನು ಹೇಳೋದಕ್ಕೆ. ಯಾಕಂದರೆ ಯಾರ ಹತ್ರ ಅಪ್ರೋಚ್ ಮಾಡಿದ್ರು ಏನಿದೆ, ಕಮರ್ಷಿಯಲ್ ಎಲಿಮೆಂಟ್ ಏನಿದೆ, ಬಿಸ್ನೆಸ್ ಏನಾಗುತ್ತೆ ಅನ್ನೋ ಥರದ್ದೇ ಮಾತಾಡ್ತಾರೆ. ಬಟ್ ನಾಗೇಶ್ ಸರ್ ಮತ್ತು ಅವರು ಪರಿಚಯ ಮಾಡಿದಂಥ ಮೈಂಡ್ ಥಾಟ್ಸ್ ಮೀಡಿಯಾ ಕಂಪ್ನಿ ಇದರೊಳಗಿನ ವಿಷಯಕ್ಕೆ ಮಹತ್ವ ಕೊಟ್ಟು ಈ ಸಿನಿಮಾನ ನಾವು ಮಾಡೋಣ, ಲಾಭ ನಷ್ಟ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ, ಈ ಸಿನಿಮಾನ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡಿದ್ದು ತುಂಬಾ ನನಗೆ ಖುಷಿ ಕೊಡ್ತು. ಅದಾದಮೇಲೆ ನಾನು ಇನ್ನೊಂದು ಜವಾಬ್ದಾರಿ, ಇದಕ್ಕೆ ಕಾರ್ಯಕಾರಿ ನಿರ್ಮಾಪಕನಾಗುವಂತಹ ಜವಾಬ್ದಾರಿನೂ ನನಗೆ ಬಂದಿದ್ದರಿಂದ ನನ್ನ ಸ್ನೇಹಿತ ಅನುಭವ ರಸ್ಗೆ ಕರೆದು ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿ, ಸರ್ ನಿರ್ದೇಶನ ಇವ್ರು ಮಾಡ್ತಾರೆ, ಸೊ ಮಿಕ್ಕಿದೆಲ್ಲ ಕೆಲಸಗಳು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ಅದಕ್ಕೂ ಕೂಡ ಓಕೆ ಹೇಳಿದ್ರು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಪ್ರತಿಯೊಬ್ಬರು ಅಲ್ಲಿಂದ ಒಂದೊಂದೇ ಆ್ಯಡಪ್ಪು. ನಮ್ಮ APO ಪ್ರವೀಣ್ಗೆ ಹೋಗಿ ಕೇಳಿದೆ, ಏನಪ್ಪ ಮಾಡ್ತಾರೆ. ಅನುಭವ ಸರ್ ಕಡೆಯಿಂದ ನಮ್ಮ ಸುವರ್ಣ ಸರ್ ಬಂದರು. ಅವ್ರಿಗೂ ಸಿಕ್ಕಾಪಟ್ಟೆ ತಲೆ ತಿಂತೀನಿ. ಯಾಕಂದರೆ ಮೊದಲು ಒಂದು ಸ್ವಲ್ಪ ಕೂದಲಿತ್ತು, ಇವಾಗ ಫುಲ್ ಹೋಗ್ಬಿಟ್ಟಿದೆ. ಸೊ ರಂಗಣ್ಣಂತ ಇದು ಮಾಡಿದೆ. ಆಮೇಲೆ ನಮ್ಮ ಎಡಿಟರ್ ಶ್ರೀನಿವಾಸ್ ಕಲಾಲ್, ಮುಂದೆ ಪಾಪ ಎಲ್ಲ ಮರೇಲಿ ನಿಂತ್ಕೋಬೇಡ, ಅವನಿಗಂತೂ ತುಂಬಾ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ನನಗೋಸ್ಕರ, ನಾನು ಹೇಳಿದ್ದಕ್ಕೋಸ್ಕರ ಅಷ್ಟಷ್ಟು ಇಪ್ಪೆ ಮಾಡಿ ಅವರಿಂದ ಕೆಲಸನ ಮಾಡೋದಕ್ಕೆ ನಮ್ಮ ಅನುಭವರು ಮಾಡಿದ್ದಾರೆ. ನಾನು ಸುಮ್ಮನೆ ಅವ್ರ ಜೊತೆಗೆ ನಿಂತಿದ್ದೀನಿ. ಮತ್ತು ಈ ವೇದಿಕೆ ಮೇಲೆ ಇನ್ನೊಂದು ನಂಗೆ ತುಂಬ ಖುಷಿ ಆಗ್ತಾ ಇರೋದು ಏನಂದರೆ, ನಮ್ಮ ಕನ್ನಡವೇ ಸತ್ಯ ರಂಗಣ್ಣ ಸದಾಕಾಲ ಅವರು ನನಗೆ ಅವರು ಎಂಥ ಅದ್ಭುತ ಕಾರ್ಯಕ್ರಮ ಮಾಡಿದರು. CH ಸರ್ ಜೊತೆಗೆ ಸದಾಕಾಲ ಅವರು ನನ್ನ ಜೊತೆಗೆ, ನನ್ನ ಫ್ಯಾಮಿಲಿ ಜೊತೆಗೆ ನಿಂತಿದ್ದಾರೆ. ಅವರ ಆಶೀರ್ವಾದ ಮತ್ತು ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವೀರಕಾಪುತ್ರ ಶ್ರೀನಿವಾಸ್ ಸರ್ ಇವಾಗ ಬಂದರು. ಸರ್ ಥ್ಯಾಂಕ್ ಯು. ಸಾಹಿತ್ಯ ಲೋಕದಲ್ಲಿ ಇತ್ತೀಚೆಗೆ ಅವರು ಸೃಷ್ಟಿ ಮಾಡಿರುವಂಥ ಒಂದು ಬಿರುಗಾಳಿ ಇದೆಯಲ್ಲ, ಅದು ತುಂಬ ಅದ್ಭುತವಾದದ್ದು. ನಿಜವಾಗ್ಲೂ ಅದು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಹೆಂಗಂದ್ರೆ ಕನ್ನಡ ಮಾರ್ಕೆಟ್ಗೆ, ಕನ್ನಡ ಸಿನಿಮಾಗೆ ಮಾರ್ಕೆಟೇ ಇಲ್ಲ ಅನ್ನೋ ಟೈಮಲ್ಲಿ KGF ಬಂತಲ್ಲ, ಆ ಥರ ಕನ್ನಡ ಸಾಹಿತ್ಯಕ್ಕೆ ಏನು ಬೆಲೆನೇ ಇಲ್ಲ ಅನ್ನೋ ಟೈಮ್ಗೆ ವೀರಕಾಪುತ್ರ ಶ್ರೀನಿವಾಸ್ ಅವರು ಒಂದು ಏನು ಬ್ಲಾಕ್ ಬಸ್ಟರ್ ಅನ್ನೋ ಥರದಲ್ಲಿ ಒಂದು ಎಂಟ್ರಿ ಸರ್ ನಿಮ್ಮದು. ಈಗ ನಮ್ಮ ಗುರುಗಳ ವಿಷಯಕ್ಕೆ ಬರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.